ಹೋದ ವರ್ಷ ಮಾಡಿದ ತಪ್ಪು ಈ ವರ್ಷ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 2 ಮಿನಿ ವ್ಲಾಗ್. ಇನ್ನು ಇವತ್ತು ಬಂದು ನಾನು ಸ್ವಲ್ಪ ಊರಿಂದ ಅಮ್ಮ ಆಲೂಗಡ್ಡೆ ಕಳಿಸ್ಕೊಟ್ಟಿರು, ಹಾಗಾಗಿ ಆಲೂಗಡ್ಡೆ ಚಿಪ್ಸ್ ಮಾಡಮಂತ ಬಂದು ಇನ್ನು ಇಲ್ಲಿ ಆಲೂಗಡ್ಡೆ ಅದು ಸುಲ್ಕೊಂಡ ಮ್ಯಾಗಿನ ಸಪ್ಪಿ ಅದು. ಇನ್ನು ನಾನು ಕೆಲಸ ಮಾಡ್ಲತ್ರ ನಮ್ಮ ಜಾನು ಬರಲ್ದೇನೆ ಇರಲ್ಲುಳು ಕಂಪಲ್ಸರಿ. ಇನ್ನು ನಾನು ಮಾಡ್ತೀನಿ ಅಂತ ಸ್ಟೂಲ್ ಹಾಕ್ಕೊಂಡು ಬಂದು ಕೂಡ್ಲತ್ತೇಳು. ಯಾಕಂದರೆ ಇವತ್ತು ಸ್ವಲ್ಪ ಲಂಗ ಜಾಕೆಟ್ ಅದು ಹಾಕೊಂಡಳು, ಹಾಗಾಗಿ ಅದು ಸ್ವಲ್ಪ ಲಂಗ ಜಾಕೆಟ್ ಅಂದ್ರೆ ಸ್ವಲ್ಪ ಉದ್ದುದ್ದಕ್ಕೆ ಇರ್ತಾವಲ್ವ, ಹಾಗಾಗಿ ಆಕೆಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇನ್ನು ಹೋದ ವರ್ಷ ಏನು ಮಾಡಿನಪ್ಪ ಅಂದ್ರೆ ಬರೀಕಂದು ಸ್ಲೈಸಸ್ ಇರ್ತದಲ್ವ ಅದರ್ಲಿಂದ ಕಟ್ ಮಾಡಿದ್ದ. ಬಟ್ ಈ ಸರ್ತಿ ನೋಡಾಮಿ ದಮ್ಮಂದ್ರಲಿಂದ ಕಟ್ ಮಾಡಾಮಿ ಅಂತ. ಯಾಕಂದ್ರೆ ಬರೀಕಂದ್ರಲಿಂದ ಕಟ್ ಮಾಡಿ ನಾವು ಆಲ್ರೆಡಿ ಅವು ಬರೀಕಿ ಇಲ್ಲೇ ನಾವು ಬರೀಕ್ ಮಾಡ್ದೇವಿ. ಮ್ಯಾಗ ಹೋಗಿ ಮೇಲೆ ಅದು ಕುದಿಸಿ ಒಣಗಿಸ್ತತನ ಬಿಸಿಲಿಗೆ ಒಣಗಿ ಪೂರ್ತಿ ತೆಳ್ಳಗಾಗಿ ಕರಿಲತ್ತರು ಕರ್ರಗಾಗೋಗಿವು. ಹಾಗಾಗಿ ಈ ಸರ್ತಿ ಸ್ವಲ್ಪ ದಮ್ಮಂದು ಸ್ಲೈಸ್ ಇರ್ತದಲ್ವ ಅದರ್ಲಿಂದ ಕಟ್ ಮಾಡಮಂತ ಕಟ್ ಮಾಡೀನಿ ನಾನು. ಇನ್ನು ನಾನು ನನ್ನ ಮಗಳಿಬ್ಬರು ಕಲಿತು ಫುಲ್ಲು 4 kg ಆಲೂಗಡ್ಡಿನ ಚಿಪ್ಸ್ ಮಾಡಿ, ಇನ್ನು ಇಲ್ಲಿ ನೀರು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದ, ಬಾಯ್ಲ್ ಆಗಿ ಉಪ್ಪು ಹಾಕಿ ಇನ್ನು ನೀರಾಗ ಒಂದು ಸ್ವಲ್ಪ ಕುದಿಸ್ದ. ನನ್ನ ಬಳಿ ಒಂದು ಸ್ವಲ್ಪ ಸಣ್ಣದು ಬೊಗಣೆ ಇದ್ದ ಸಲುವಾಗಿ 2 times ಕುದಿಸ್ಕೊಂಡೀನಿ ಒಂದೇ ನೀರಾಗ. ಹಾಗಾಗಿ ನಾವು ಒಂದು ಸರ್ತಿ ಕುದ್ದಿ ಮೇಲೆ ಕೈಲಿಂತ ಒತ್ತು ನೋಡ್ರು ಸ್ವಲ್ಪ ಮೆತ್ತಗಾದ್ರೆ ಸಾಕು. ಒಂದು 5 minutes, ಸ್ವಲ್ಪ ದಪ್ಪ ಅವಲ್ವ 5 minutes ಕುದ್ರು ಸಾಕು. ಇನ್ನು 2 ಸರ್ತಿ ಕುದಿಸ್ಕೊಂಡು ತೆಕ್ಕೊಂಡೀನಿ, ಇಷ್ಟ ಆಗ್ಯಾವ. ಇನ್ನು ಸ್ವಲ್ಪ ಕುದಿಸಿವೆ, ನಾನು ಏರ್ ಫ್ರೈಯರ್ದಾಗ ಹಾಕಿದ್ದ ಚಿಪ್ಸ್ ಆಯ್ತವೇನಂತ ಆಗ್ಯಾವ. ಬಟ್ ಸ್ವಲ್ಪ ದಪ್ಪಂದ್ಲಿಂದ ಕಟ್ ಮಾಡಿನಲ್ವ, ಹಾಗಾಗಿ ಸ್ವಲ್ಪ ಮೆತ್ತಗಾಗಿವು ಅಷ್ಟೇ. ಒಂದಂತೂ ಪೂರಿ ಥರ ಉಬ್ಬಿತ್ತು. ಹಾಗಾಗಿ ಇನ್ನೊಂದು ಸರ್ತಿ ಮಾಡಿದಾಗ ತೆಳ್ಳನ್ ಸ್ಲೈಸಸ್ದಿಂದ ಮಾಡ್ತೀನಿ. ಸೇಮ್ ಶಾಪ್ನಾಗ ಯಾವ ಥರ ಟೇಸ್ಟ್ ಇರ್ತದಲ್ವ ಅದೇ ಥರ ಇತ್ತು. ಇನ್ನು ಇಲ್ಲಿ ಬಂದು ನಮ್ಮ ಅಮ್ಮಗೂ ತಂದು ಕೊಟ್ಟೀನಿ ತಿಲಕ. ಟೇಸ್ಟ್ ಆಗ್ಯಾವ ಮಮ್ಮಿ, ಸ್ವಲ್ಪ ಮೆತ್ತಗಾಗ್ಯಾವ ಅಂತಂದಳು. ಯಾಕಂದ್ರೆ ಅದು ಅಮ್ಮನ ಸೈಸಸ್ ಇತ್ತಲ್ವ ಹಾಗಾಗಿ. ಇನ್ನು ನಮ್ಮ ಜಾನು ಅಂತೂ ಫಸ್ಟು ತಿಂಬಲ್ಲ ಅಂತಂದಳು, ಆಮೇಲೆ ಪ್ಲೇಟೇ ತೊಗೊಂಡು ಓಡೋಗಿ ಆಕಿನ ತಿನ್ಕೊತ ಸೂಪರ್ ಅವ ಅಂತ ಹೇಳತ್ತೇಳು. ಇನ್ನು ಈ ಮಿನಿ ವ್ಲಾಗು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡೇನು ಹತ್ತಲ್ಲ, ಹಾಗಾಗಿ ಫಾಲೋ ಟು ಸಬ್ಸ್ಕ್ರೈಬ್. ಓಕೆನಾ ಫ್ರೆಂಡ್ಸ್, ಬಾಯ್ ಬಾಯ್, ಹ್ಯಾವ್ ಎ ಗುಡ್ ಡೇ.